ಮೊದಲಿಗೆ ನಮ್ಮ ಚಾನಲ್ ವೀಕ್ಷಕರಿಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷವಾಗಿ ಭಾರತದ ಸಾಂಪ್ರದಾಯಿಕ ಸಿಹಿ ಬುಂದಿ ಲಾಡು ಮಾಡ್ತಾ ಇದ್ದೀನಿ. ಇದರ ಹಿನ್ನೆಲೆ ಏನಂದರೆ, ಪ್ರಾಚೀನ ಭಾರತೀಯ ವೈದ್ಯರಾದ ಸುಶ್ರುತನು ತನ್ನ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಗೋಲಾಕಾರದ ಚೆಂಡುಗಳನ್ನು ನಂಜು ನಿರೋಧಕವಾಗಿ ಬಳಸಿದನು. ಕಾಲಕ್ರಮೇಣ ಲಾಡು ಆಧುನಿಕ ರೂಪ ತಾಳಿದೆ. ಈ ಬುಂದಿ ಲಾಡು 10 ದಿನದವರೆಗೆ ಇಟ್ಕೊಂಡು ತಿನ್ಬೋದು. ಹಬ್ಬ ಅಥವಾ ವಿಶೇಷ ಸಂದರ್ಭಗಳಲ್ಲಿ ಮನೆಯಲ್ಲಿಯೇ ಸರಳವಾಗಿ ಹೇಗೆ ಮಾಡುವುದೆಂದು ಹೇಳ್ತೇನೆ. ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬನ್ನಿ ಬುಂದಿ ಲಾಡು ಮಾಡೋ ವಿಧಾನ ನೋಡೋಣ. ಮೊದಲಿಗೆ ಹಿಟ್ಟು ಯಾವ ರೀತಿ ಕಲಿಸ್ಕೊಳ್ಳೋದಂತ ನೋಡೋಣ. ನಾನು 2 ಬಟ್ಲಷ್ಟು ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ. ಬೇಸನ್ ಹಿಟ್ಟು ಅಂತಲೂ ಹೇಳ್ತಾರೆ. ಇದಕ್ಕೆ ಯಾವುದೇ ಥರ ಉಪ್ಪು ಏನೂ ಹಾಕಂಗಿಲ್ಲ, ಬರೀ ನೀರಲ್ಲಿ ಮಾತ್ರ ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಮಿಕ್ಸ್ ಮಾಡ್ಕೋಬೇಕು. ತೀರಾ ತಿಳುವಾದರೂ ಬೂಂದಿ ಸರಿಯಾಗಿ ಬರೋದಿಲ್ಲ, ತೀರಾ ಗಟ್ಟಿಗಿದ್ದರೂ ಬೂಂದಿ ಬೀಳೋದಿಲ್ಲ. ಹಿಂಗಿಡಿದ್ರೆ ಒಂದು ಎಳೆ ಥರ ಒಂದು ಲೈನ್ ಬರಬೇಕು, ಆ ಥರ ನಾವು ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಮಿನಿಮಮ್ ಒಂದು 10 ನಿಮಿಷನಾದರೂ ನಾವು ಇದನ್ನು ಬೀಟ್ ಮಾಡ್ಕೋಬೇಕು. ಆವಾಗ ಚೆನ್ನಾಗಿ ಹಿಟ್ಟು ಗಂಟಿಲ್ದಿರೋ ಥರ ಮಿಕ್ಸ್ ಆಗುತ್ತೆ. ಎಣ್ಣೆ ಹಾಕ್ತಾಯಿದ್ದೀನಿ. ಕರಿಯಲು ಎಷ್ಟು ಬೇಕೋ ಅಷ್ಟು ನಾವು ಎಣ್ಣೆ ಹಾಕ್ಕೋಬೇಕು. ನೋಡಿ, ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿಯಾಗಿದೆ ಅಂತ ಗೊತ್ತಾಗಬೇಕು ಅಂದರೆ 1 ಡ್ರಾಪ್ ನಾನು ಹಿಟ್ಟು ಹಾಕ್ತಾಯಿದ್ದೀನಿ. ಈ ಥರ ಹೋಲಿರೋ ಚಾಣಿ ಅಥವಾ ಇಲ್ಲಾಂದರೆ ಬುಂದಿ ಮಾಡೋದು ಜಲ್ದಿ ಬರುತ್ತೆ. ಅದು ಇಲ್ಲ ಅಂದರೆ ಈ ಥರದ್ರಲ್ಲೂ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮಾಡ್ಬೋದು. ನಾನು ಈ ಚಾಣಿಯಲ್ಲಿ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಈ ಥರ ಜಲ್ಸಿದ್ರೆ, ಇಲ್ಲಾಂದರೆ ಮೇಲೆ ಈ ಥರ ಕೈ ಆಡಿಸಿದ್ರೆ ಒಂದೊಂದು ಕಾಳಾಗಿ ಎಣ್ಣೆಯಲ್ಲಿ ಬೀಳುತ್ತೆ. ತುಂಬ ಕ್ರಿಸ್ಪಿಯಾಗಿ ಇದನ್ನು ಫ್ರೈ ಮಾಡ್ಕೋಬಾರ್ದು. ಖಾರ ಬುಂದಿಗೆ ಮಾತ್ರ ಕ್ರಿಸ್ಪಿಯಾಗಿ ಬೇಕಾಗುತ್ತೆ. ಈ ಸ್ವೀಟ್ ಬುಂದಿಗೆ ನಾವು ಸಾಫ್ಟಾಗೆ ತೆಗಿಬೇಕು, ಆವಾಗಲೇ ಚೆನ್ನಾಗಿರೋದು ಬುಂದಿ. ನಾವು ಲಡ್ಡು ಮಾಡೋದಕ್ಕಂದರೆ ಸ್ವಲ್ಪ ಸಾಫ್ಟಾಗೆ ನಾವು ಇರಬೇಕು. ಇದನ್ನು ನೋಡಿ, ತುಂಬ ಕ್ರಿಸ್ಪಿಯಾಗಿ ಬಂದಿಲ್ಲ ಈ ಕಾಳು, ಸ್ವಲ್ಪ ಮೆತ್ತಗಾಗಿದೆ. ಮೆತ್ತಗಿದ್ರೆ ಬುಂದಿ ಲಾಡು ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಇದೇ ಥರ ಎಲ್ಲನೂ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಪಾಕ ಮಾಡ್ಕೊಳ್ಳೋಣ. ನಾನು 2 ಬಟ್ಲು ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ 1.5 ಬಟ್ಲಷ್ಟು ನಾನು ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ಒಂಚೂರು ಕಡಿಮೆ ಹಾಕ್ತಾ ಇದ್ದೀನಿ, ತುಂಬ ಸಿಹಿ ಆಗಿಬಿಡುತ್ತೆ. 2 ಬಟ್ಲು ಹಿಟ್ಟಿಗೆ 2 ಬಟ್ಲು ಸಕ್ಕರೆ ಹಾಕಿದ್ರೆ ನಾನು 1.5 ಬಟ್ಲು ಸಕ್ಕರೆ ಹಾಕ್ತಾಯಿದ್ದೀನಿ. ಇದಕ್ಕೆ ಈ ಸಕ್ಕರೆ ಮುಳುಗೋಷ್ಟು ಮಾತ್ರ ನೀರು ಹಾಕಬೇಕು. ಒಂದು ಅರ್ಧ ಬಟ್ಲಷ್ಟು ಮಾತ್ರ ನಾನು ನೀರು ಹಾಕ್ತಾಯಿದ್ದೀನಿ. ಪಾಕ ಬೇಗ ಬಂದ್ಬಿಡುತ್ತೆ. ಇದಕ್ಕೆ 1 ಎಳೆ ಪಾಕ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಕುದಿ ಬರುವಾಗ ನಾವು ಹಾಗೆ ನೋಡ್ತಾ ಇರಬೇಕು. ತುಂಬ ಗಟ್ಟಿಗಾದ್ರೂ ಬುಂದಿ ಲಾಡು ಸ್ವಲ್ಪ ಗಟ್ಟಿಗೆ ಬಂದ್ಬಿಡುತ್ತೆ. ಹಾಗಾಗಿ 1 ಎಳೆ ಪಾಕ, ನೋಡಿ ಲೈಟಾಗಿ ಎಳೆ ಪಾಕ ಇದೆ. ಇದು ತುಂಬ ಅಂಟಂಟಿಲ್ಲ, 1 ಎಳೆ ಬರ್ತಾ ಇದೆ. ಈಗ ಸಾಕು, ಈಗ ರೆಡಿಯಾಗಿದೆ. ಇದನ್ನು ಸ್ವಲ್ಪ ಬಿಸಿ ಇರಬೇಕಾದ್ರೇ ನಾವು ಬುಂದಿ ಕಾಳಿಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ಪಾಕನ ಸ್ವಲ್ಪ ತಣ್ಣಗಾಗಲು ಬಿಡಬಾರ್ದು, ಬಿಸಿಯಾಗಿಯೇ ಮಿಕ್ಸ್ ಮಾಡಬೇಕು. ನೋಡಿ, ನಾನು ಇದಕ್ಕೆಲ್ಲ ಹಾಕ್ತಾ ಇದ್ದೀನಿ. ಈಗ ಇದು ಹಾಕಿದ್ದಾದಮೇಲೆ ನಾನೀಗ ಏಲಕ್ಕಿ ಪುಡಿನ, ಏಲಕ್ಕಿ ಸ್ವಲ್ಪ ಮೆತ್ತಗಾಗಿದ್ದರೆ ಸ್ವಲ್ಪ ಸಕ್ಕರೆ ಹಾಕಿ ಜಜ್ಜಿಕೊಂಡ್ರೆ ತುಂಬ ಚೆನ್ನಾಗಿ ಸಣ್ಣಗಾಗುತ್ತೆ. ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಜಜ್ಜಿ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾವುದೇ ಥರದ ಕಲರ್ ಯೂಸ್ ಮಾಡಿಲ್ಲ, ನಾನು ನ್ಯಾಚುರಲ್ಲಾಗಿ ಹಿಟ್ಟಲ್ಲೇ ಮಾಡಿದ್ದೀನಿ. ಬೇಕಂದರೆ ಕಲರ್ ಬೇಕು ಅಂದರೆ ಸ್ವಲ್ಪ ಕೇಸರಿ ಕಲರ್ ಕೂಡ ಯೂಸ್ ಮಾಡ್ಕೋಬೋದು. ಕಲರ್ಫುಲ್ಲಾಗಿ ಚೆನ್ನಾಗಿ ಬುಂದಿ ಲಾಡು ಆಗುತ್ತೆ. ಇದು ಸ್ವಲ್ಪ ನಾನೀಗ ತಣ್ಣಗಾಗಲು ಬಿಡ್ತೀನಿ. ಅಲ್ಲಿವರೆಗೂ ನಾನೀಗ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಗೋಡಂಬಿ ದ್ರಾಕ್ಷಿ ಮಾತ್ರ ಹಾಕ್ತಾಯಿದ್ದೀನಿ. ಬೇರೆ ಫ್ರೂಟ್ಸ್ ಬೇಕಿದ್ದರೂ ಹಾಕೋಬೋದು, ಗಸಗಸೆ ಹಾಕ್ತಾರೆ ಮತ್ತು ತರ್ಬೂಜ ಬೀಜ ಕೂಡ ಹಾಕ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಬುಂದಿ ಲಾಡುಗೆ.
ಒಂದು 4ರಿಂದ 5 ನಾನು ಲವಂಗ ಹಾಕ್ತಾಯಿದ್ದೀನಿ. ಲವಂಗ ಫ್ಲೇವರ್ ಬುಂದಿ ಲಾಡುನಲ್ಲಿ ತುಂಬ ಚೆನ್ನಾಗಿರುತ್ತೆ. ದ್ರಾಕ್ಷಿ ಕೂಡ ರೌಂಡ್ಗಿರೋದು ಬುಂದಿ ಲಾಡಿಗೆ ಹಾಕಲ್ಲ. ಇದು ಸ್ವಲ್ಪ ಉದ್ದುದ್ದಾಗಿ ಬರುತ್ತೆ, ಸ್ವಲ್ಪ ಕಪ್ಪಗಿರುತ್ತೆ ದ್ರಾಕ್ಷಿ, ಅದು ಚೆನ್ನಾಗಿರುತ್ತೆ ಬುಂದಿ ಲಾಡುಗೆ. ಅದನ್ನು ನಾನೀಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ತುಪ್ಪ ಸಮೇತ ಹಾಕ್ಕೊಂಬಿಡಿ, ತುಂಬಾ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಬೆಚ್ಚಗಿರ್ಬೇಕಾದ್ರೇ ಉಂಡೆ ಕಟ್ಟಬೇಕು, ತೀರಾ ತಣ್ಣಗಾಗಬಾರ್ದು. ಸ್ವಲ್ಪ ಬೆಚ್ಚಗಿರ್ಬೇಕಾದ್ರೆ ಉಂಡೆ ಕಟ್ಟಿದ್ರೆ ಚೆನ್ನಾಗಿ ಉಂಡೆ ಬರುತ್ತೆ. ನೋಡಿ ಈಗ ಸ್ವಲ್ಪ ತಣ್ಣಗಾಗಿದೆ. ಕೈಗೊಂಚೂರು ನೀರು ಅಂಟಿಸ್ಕೊತಾ ಇದ್ದೀನಿ. ನೀರು ಅಥವಾ ತುಪ್ಪ ಎಣ್ಣೆ ಏನು ಬೇಕಿದ್ರೂ ಹಚ್ಕೋಬೋದು. ನಾನು ಸ್ವಲ್ಪ ನೀರು ಹಚ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ಉಂಡೆ ಕಟ್ಟಬೇಕು, ಆವಾಗ ಉಂಡೆ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಸ್ವಲ್ಪ ಬೆಚ್ಚಗಿರ್ಬೇಕಾದ್ರೇ ಎಲ್ಲ ಉಂಡೆಗಳನ್ನು ಮಾಡ್ಕೋಬೇಕು. ನೋಡಿ ಈಗ ರೆಡಿಯಾಗಿದೆ. ನೋಡಿ ತುಂಬ ರುಚಿಕರವಾದ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದಾದಂಥ ಬುಂದಿ ಲಾಡು ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಬುಂದಿ ಲಾಡುಗೆ ಬೇಕಾಗುವ ಸಾಮಗ್ರಿಗಳು: 1.5 ಬಟ್ಲು ಸಕ್ಕರೆ, 2 ಬಟ್ಲು ಕಡಲೆಬೇಳೆ ಹಿಟ್ಟು, ಕರಿಯಲು ಎಣ್ಣೆ, ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಗೋಡಂಬಿ, ಏಲಕ್ಕಿ ಪುಡಿ ಸ್ವಲ್ಪ, 2 ಟೇಬಲ್ ಸ್ಪೂನು ತುಪ್ಪ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.